ಶೈಕ್ಷಣಿಕ ಪ್ರಗತಿ ಚೆನ್ನಾಗೇ ಇದೆ ಸರ್. ನಾನು ಈ ಶಾಲೆಗೆ ಬಂದು 2ನೇ ವರ್ಷ, ಇನ್ನೂ 2 ವರ್ಷ ಆಗಿಲ್ಲ. ಸೆಪ್ಟೆಂಬರಿಗೆ 2 ವರ್ಷ ಆಗತ್ತೆ. ಶೈಕ್ಷಣಿಕ ಪ್ರಗತಿ ಚೆನ್ನಾಗಿದೆ. ಶಾಲೆ ಶಾಸಕರು ದತ್ತು ತಗೊಂಡಿದ್ದು ಅಂತ ನಾನು ಬರೋಕ್ಕಿಂತ ಮೊದಲು ಗೊತ್ತಿತ್ತು. ಅಭಿವೃದ್ಧಿ ಅಂತ ಬಂದಾಗ ಒಂದಷ್ಟು ಆಗಿದೆ. ಆದರೆ ಕಟ್ಟಡ ಆ ಥರ ತಗೊಂಡಾಗ ಬಿಲ್ಡಿಂಗ್ ಸೋರುತ್ತೆ, ಸ್ವಲ್ಪ ಟಾಯ್ಲೆಟ್ ಸಮಸ್ಯೆ ಇದೆ. ಶೈಕ್ಷಣಿಕ ಅಭಿವೃದ್ಧಿ ತುಂಬ ಚೆನ್ನಾಗೇ ಇದೆ ಸರ್. ಈ ವರ್ಷ ದಾಖಲಾತಿ 204 ಮಕ್ಕಳಿದ್ದಾರೆ 1ರಿಂದ 7ರವರೆಗೆ. LKG UKG 69 ಮಕ್ಕಳಿದ್ದಾರೆ. ದಾಖಲಾತಿನೂ ಈ ವರ್ಷ ತುಂಬ ಚೆನ್ನಾಗಾಗಿದೆ. ಹಾಗೆಯೇ ಮಕ್ಕಳ ಪ್ರಗತಿನೂ ಕೂಡ ತುಂಬಾ ಚೆನ್ನಾಗಿ ಆಗ್ತಿದೆ. ಎಲ್ಲರೂ ಶ್ರಮಪಟ್ಟು ಕೆಲಸ ಮಾಡ್ತಿದ್ದೀವಿ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಶಿಕ್ಷಕರು ಸರ್ಕಾರದಿಂದ ಪರ್ಮನೆಂಟ್ ಶಿಕ್ಷಕರು 3 ಜನ, ಗೆಸ್ಟ್ ಟೀಚರ್ 3 ಜನ ಇದ್ದಾರೆ, ಒಬ್ಬರು ನಿಯೋಜನೆ ಶಿಕ್ಷಕರು ಇದ್ದಾರೆ. ಸರ್, ಅದು ನಾನು ಬರೋಕ್ಕಿಂತ ಮೊದಲೇ ಇಲ್ಲೊಂದು ಹಿರಿಯ ವಿದ್ಯಾರ್ಥಿ ಸಂಘ ಅಂತ ಮಾಡಿಕೊಂಡು ಅವ್ರು ಮಾಡ್ತಾಯಿದ್ರು ಹಿಂದಿನಿಂದ. ಅದನ್ನು ನಾವೇನು ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ. ಆದರೆ ನಾವು STMC ಮೀಟಿಂಗಲ್ಲಿ ಅದನ್ನು ಖಾತೆ ಮೂಲಕ ಮಾಡಿ ಅಂತಲೂ ಅವ್ರಿಗೆ ಹೇಳಿದ್ವಿ ಅಷ್ಟೇ. ಆಮೇಲೆ BO ಅವರ ಗಮನಕ್ಕೂ ಇಲ್ಲಿ ಈ ಥರ ಆಗ್ತಿದೆ. ಒಂದು ಮಕ್ಕಳ ಅಂದರೆ ಪೋಷಕರ ಉದ್ದೇಶ ಏನಿತ್ತು ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಮಾಡಿ ಅವ್ರಿಗೆ ಒಳ್ಳೆ ಎಜುಕೇಷನ್, ಪ್ರೈವೇಟ್ ಶಾಲೆ ಥರ ಅವರಿಗೆ ಎಜುಕೇಷನ್ ಸಿಗಬೇಕು ಅನ್ನೋ ಉದ್ದೇಶ ಇತ್ತು ಅವರಿಗೆ. ಅದಕ್ಕೋಸ್ಕರ ಇಲ್ಲೊಂದು ವ್ಯವಸ್ಥೆ ಮಾಡ್ಕೊಂಡಿದ್ರು. ಅದನ್ನು ನಾ ಬರೋ 2 ವರ್ಷ ಮೊದಲೇ ಆ ವ್ಯವಸ್ಥೆ ಇತ್ತು. ಅದನ್ನು ಇಲ್ಲಿನ ಹಿರಿಯ ವಿದ್ಯಾರ್ಥಿ ಸಂಘನೇ ಮಾಡ್ತಿದ್ರು. ಅದು ನಾವು ಬಂದ ಮೇಲೂ ನಾವೇನು ಅವ್ರಿಗೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ. ಅವರೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಅಡ್ಮಿಷನ್ ಟೈಮಲ್ಲೇ ತಗೊಳ್ತಾರೆ. ಆ ಅಮೌಂಟನ್ನು ಎಕ್ಸ್ಟ್ರಾ ಟೀಚರ್ಸನ್ನು ತಗೊಂಡು ಅವ್ರಿಗೆ ಸಂಬಳ ಕೊಡೋಕ್ಕೋಸ್ಕರ ಅಂತಲೇ ಪೋಷಕರ ಹತ್ರ ಹೇಳಿ ತಗೊಳ್ತಿದ್ವಿ. ಇಂಗ್ಲೀಷ್ ಮೀಡಿಯಂ ಮಾಡ್ತಿದ್ದಾರೆ ಸರ್. ಅದೇ ಸರ್, ಅದೊಂದು ವ್ಯವಸ್ಥೆ ಬಗ್ಗೆ ನನಗೆ ಹೇಳೋಕ್ಕಾಗಲ್ಲ. ಅದು ಯಾಕೆ ಅಂತಂದರೆ ನಾನು ಬಹುಶಃ ಬಂದಾಗ ಆ ವ್ಯವಸ್ಥೆ ಇದ್ದರೆ ನಾನು ಪ್ರಶ್ನೆ ಮಾಡ್ಬೋದಿತ್ತು. ಬಟ್ ನಾ ಬರೋಕ್ಕಿಂತ ಮೊದಲೇ ಆ ವ್ಯವಸ್ಥೆ ಇದ್ದಿದ್ದರಿಂದ ಆಮೇಲೆ ಇಲ್ಲಿ ಶಾಲೆ 17 ಮಕ್ಕಳಿಗೆ ಬಂದು ಶಾಲೆ ಮುಚ್ಚೋಗೋ ಸ್ಥಿತಿ ಇತ್ತಂತೆ. ಆಗ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮನೆ ಮನೆ ಭೇಟಿ ಮಾಡಿ ಶಾಲೆಗೆ ಮಕ್ಕಳನ್ನು ಕರ್ಕೊಬಂದು ಶಾಲೆ ದಾಖಲಾತಿಯನ್ನು ಹೆಚ್ಚಳ ಮಾಡಿದರು ಅಂತ ಹೇಳ್ತಾ ಇದ್ರು ಸರ್. ಅದೇ ರೀತಿ ಅವರೇ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಹಾಂ ಸರ್, ತಗೊಂಡಿದ್ದಾರೆ. ಒಂದು LKG UKG ಏನು 69 ಮಕ್ಕಳು ಅವ್ರಿಗೆ ತಗೊಳ್ತಾರೆ. ಆಮೇಲೆ 1ರಿಂದ 5 175 ಮಕ್ಕಳಾಗ್ತಾರೆ, ಅವರಿಗೆ ತಗೊಳ್ತಾರೆ. ಹಾಂ ಸರ್, ಈ ಸಲದಲ್ಲಿ 4,000 ಅಂತ ಮಾಡಿದ್ದಾರೆ. ಹಿಂದಿನ ವರ್ಷ 3,000 ಇದೆ. ಪ್ರತಿ ವರ್ಷ ಗೊತ್ತಿಲ್ಲ. ನಾನು ಬಂದ್ಮೇಲೆ ಒಂದ್ಸಲ 3,000, ಈ ಸಲ 4,000. ತಗೋಣ ಅಂತ ರೈಟ್ಸ್ ಇಲ್ಲ ಸರ್ ಸರ್ಕಾರಿ ಶಾಲೆ. ಬಹುಶಃ 4 ವರ್ಷ ಆಗಿರ್ಬೋದೇನೋ. ಖಾತೆ ನಿರ್ವಹಣೆ ಅಂತೇನಿಲ್ಲ. ಈ ಸಲ ಖಾತೆಯನ್ನು ಓಪನ್ ಮಾಡಿದ್ದಾರೆ, ಅಕೌಂಟ್ ಓಪನ್ ಮಾಡಿದ್ದಾರೆ. ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಖಜಾಂಚಿ ಹೆಸರಲ್ಲಿ ಖಾತೆಯನ್ನು ಮಾಡಿದ್ದಾರೆ ಸರ್. ಇಲ್ಲ ಸರ್, ಜೀವ ಬೆದರಿಕೆ ಅನ್ನೋದಕ್ಕಿಂತ ಸರ್ ನನಗೆ ಆಡಳಿತಾತ್ಮಕ ವಿಷಯದಲ್ಲಿ ಹಸ್ತಕ್ಷೇಪ ಆಗತ್ತೆ. ನನಗೆ ಅದು ಸ್ವಲ್ಪ ಸಮಸ್ಯೆ ಆಗ್ತಿದೆ. ಹಸ್ತಕ್ಷೇಪ ಅಂತಂದರೆ ಕೆಲವೊಂದು ವಿಷಯಗಳು ನನ್ನ ಗಮನಕ್ಕೆ ಬರದೆ ಶಾಲೆಯಲ್ಲಿ ಆಗ್ತವೆ. ಆಮೇಲೆ ನಾವೇನಾದರೂ ಆ ಥರ ಹೇಳಕ್ಕೆ ಹೋದರೆ ಮಧ್ಯ ಅವರು ಬರ್ತಾರೆ, ಬಂದು ನನಗೆ ಪ್ರಶ್ನೆ ಮಾಡ್ತಾರೆ. ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಈಗ STMC ಇದೆ, ಹಿರಿಯ ವಿದ್ಯಾರ್ಥಿ ಸಂಘ ಇದೆ. ಏನಾದರೂ ಒಂದು ಫಂಕ್ಷನ್ ಮಾಡಬೇಕು ಅಂತಂದರೆ ನನಗೆ ತುಂಬ ಸಮಸ್ಯೆ. ಯಾರ ಜೊತೆ ಹೆಂಗೆ ಹೋಗಬೇಕು ಅನ್ನೋದೇ ನನಗೆ ಗೊಂದಲ. ಹೌದು ಸರ್, ಹೌದು. ಅದು ಹಿಂದಿಂದ ಇದೆ ಸರ್. ನಾನು ಪ್ರಶ್ನೆ ಮಾಡಕ್ಕೆ ಹೋದ್ರೆ ನನ್ನ ಮೇಲೆ ಅಲಿಗೇಷನ್. ಸರ್ ಇಲ್ಲ, ನಾನು ಶಾಸಕರ ಗಮನಕ್ಕೆ ಇದನ್ನು ತಂದಿಲ್ಲ. ಆದರೆ BO ಅವ್ರಿಗೆ ನಾನು ಲೆಟ್ರೇನು ಕೊಟ್ಟಿಲ್ಲ. ಮೌಖಿಕವಾಗಿ ಬಂದಾಗ ಸರ್ ನಾನು ಈ ಥರ ನಂಗೆ ಈ ಶಾಲೆಯಲ್ಲಿ ತೊಂದರೆ ಆಗ್ತಿದೆ, ನನಗೆ ಬೇರೆ ಕಡೆ ಎಲ್ಲಾದರೂ ಸರ್ ನಾನೇನು ಅಂದ್ಕೊಂಡೆ ಅಂದರೆ ಈ ಶಾಲೆ ಮುಚ್ಚುತ್ತಿರೋ ಶಾಲೆಯನ್ನೇ ಇವ್ರು ಬೆಳೆಸಿದ್ದಾರೆ. ಜೊತೆಗೆ ವರ್ಷ ದಾಖಲಾತಿ ಹೆಚ್ಚಾಗ್ತಿದೆ. ನಾನೇನಾದರೂ ಈ ಥರ ಮಾಡೋದ್ರಿಂದ ಶಾಲೆಗೆ ಮಕ್ಕಳಿಗೆ ಏನಾದ್ರು ತೊಂದರೆ ಆಗ್ಬೋದೇನೋ ಅಂಥೇಳಿ ಆ ಥರ ಯೋಚನೆ ಮಾಡಿದೆ ನಾನು. ಆಮೇಲೆ ನಾನು ಬಂದೇ ಶಾಲೆ ವ್ಯವಸ್ಥೆ ಹಾಳಾಯಿತು ಅಂತ ಆಗತ್ತೇನೋ ಅಂತ. ಸರ್ ಅದೇ ಖಜಾಂಚಿ ನಿರ್ವಹಣೆ ಮಾಡ್ತಿದ್ರು. ಟೀಚರ್ಸಿಗೆಲ್ಲ ಅವರೇ ಇಲ್ಲಿ ಬಂದು ಸ್ಯಾಲ್ರಿ ಕೊಡ್ತಾ ಇದ್ರು ಖಜಾಂಚಿ.
ಇದು ಈ ಹಿರಿಯ ವಿದ್ಯಾರ್ಥಿ ಸಂಘ ನಿರ್ವಹಣೆ ಮಾಡೋದು ನಂಗೆ ಗೊತ್ತಿರೋ ಮಟ್ಟಿಗೆ ವಿಶೇಷ ನನ್ನ ವೃತ್ತಿಯಲ್ಲಿ. ಯಾಕಂದ್ರೆ ನಾವು ಹಿಂದಿನ ಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ವತಿಯಿಂದ ಪೋಷಕರ ಸಭೆ ಕರೆದು ಅಲ್ಲೂ ಮಾಡಿದ್ವಿ. 2,000 ಪ್ರತಿ ವರ್ಷ ಮಾಡ್ತಿದ್ವಿ. ಪೇರೆಂಟ್ಸ್ ಟೀಚರ್ಸಿಗೆ ಸ್ಯಾಲ್ರಿ ಕೊಡೋಕ್ಕೋಸ್ಕರ. ಬಟ್ STMC ಥ್ರೂ ಆಗ್ತಿತ್ತು ಅದು. ಇಲ್ಲಿ ನಾವು ಬರಕ್ಕಿನ್ನ ಮೊದಲೇ ಆಗಿತ್ತಲ್ಲ ಸರ್. ಬಂದ್ಮೇಲೆ ಆಗಿದೆ ಅಂದ್ರೆ ನಾವೇನಾದ್ರೂ ಅದು ವ್ಯವಸ್ಥೆ ಬಗ್ಗೆ ಹೇಳ್ಬೋದಿತ್ತು. ಬಟ್ ನಾವು ಬರಕ್ಕಿನ್ನ 2 ವರ್ಷ ಮೊದಲೇ ಆಗಿತ್ತು ಇದು. ಈ ವರ್ಷದಲ್ಲಿ ಅದೇ ಸರ್, ಈಗ ಅಷ್ಟು ಮಕ್ಕಳು ಕೊಟ್ಟಿಲ್ಲ ಅನ್ಸುತ್ತೆ. ಈಗ ಒಂದು 4.5-5 ಲಕ್ಷ ಬಂದಿರ್ಬೋದೇನೋ ಸರ್ ಅಂದಾಜು. ಅವರಿಗೆ ಕೊಡ್ತಾರೆ ಟೀಚರ್ಸ್. ಅವ್ರದ್ದೇ ಹಿರಿಯ ವಿದ್ಯಾರ್ಥಿ ಸಂಘದ ರಶೀದಿ ಕೊಡ್ತಾರೆ ಸರ್ ಅವರು. ಇಲ್ಲ, ಟೀಚರ್ಸ್ ಅವ್ರೇನು ತಗೊಂಡಿರ್ತಾರೆ ಟೀಚರ್ಸ್ ಅವ್ರ ಕಡೆಯಿಂದ ಅವ್ರು ಅಡ್ಮಿಷನ್ ಕೂರ್ತಾರೆ. ಏಪ್ರಿಲ್ 10ರಿಂದನೇ ಅಡ್ಮಿಷನ್ ಕೂರ್ತಾರೆ ಅವರು. ಆ ಟೈಮಲ್ಲಿ ಹೀಗೆ ಹೇಳ್ತಾರೆ, ಹಿಂಗಿದೆ ಅಂತ. ಅವಾಗ್ಲೇ ಕೊಡ್ಬೇಕು ಅಂತೇನು ಒತ್ತಾಯ ಮಾಡಲ್ಲ. ಬಟ್ ಹಿಂಗಿದೆ, ಈ ವರ್ಷ ಟೀಚರ್ಸಿಗೆ ಸ್ಯಾಲ್ರಿ ಕೊಡಕ್ಕೆ ನಮ್ಗೆ ಇಷ್ಟು ಬೇಕು ಅಂತ ಹೇಳ್ತಾರೆ. ಸರ್ಕಾರ ಕೊಡುತ್ತೆ. ಲಾಸ್ಟ್ ಟೈಮ್ ಎಲ್ಲ ಒಂದೇ ಒಂದು ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ರು. ನಾವು 3 ಜನ ಪರ್ಮನೆಂಟ್ ಅತಿಥಿ ಅವ್ರೀಗ 7,000 ಕೊಡ್ತಾರೆ. ಅಲ್ಲ, STMC ಅವರು ಖಾತೆ ಮುಖಾಂತರ ನಿರ್ವಹಣೆ ಮಾಡಿ ಅಂತ ಹೇಳಿ ಪ್ರತಿ ಸಲ ಹೇಳ್ತಾ ಇದ್ರು. ಅದ್ ಹಿಂದಿಂದ ಇತ್ತಲ್ಲ ಸರ್, ಅದನ್ನ ಯಾರು ಪ್ರಶ್ನೆ ಮಾಡಿದ್ರು ಅದು ಬೇರೆ ತರಾನೇ ಆಗ್ತಿತ್ತು. ಅದಕ್ಕೆ ಹಂಗೆ ಕಂಟಿನ್ಯೂ. ಹೇಗಿದ್ರು ಶಾಲೆ ನಡ್ಕೊಂಡು ಹೋಗ್ತಿದ್ಯಲ್ಲ, ಶಾಲೆಗೇನು ತೊಂದರೆ ಆಗ್ತಿಲ್ಲಲ್ಲ, ಒಳ್ಳೆ ಎಜುಕೇಶನ್ ಸಿಗ್ತಿದೆಯಲ್ಲ ಅಂತ. ಅವರು ಹಿರಿಯ ವಿದ್ಯಾರ್ಥಿ ಸಂಘದವರವರು. ಅವ್ರು ಬರ್ತಾರೆ, ಹಿಂದಿಂದನೂ ಬರ್ತಿದ್ರು, ಕೂರ್ತಿದ್ರು. ನಾವು ಬರೋಕ್ಕಿಂತ ಮೊದಲು ಆ ವ್ಯವಸ್ಥೆ ಇತ್ತು. ಹಾಗೆ ಅವ್ರು ಬರ್ತಾರೆ. ಗೊತ್ತಿಲ್ಲ ಸರ್ ನನಗೆ. ನಾನು ಅದನ್ನ ಪ್ರಶ್ನೆ ಮಾಡಕ್ ಹೋದ್ರೆ ನಂಗೆ ಬೇರೆ ತರ ಆಗತ್ತೆ. ಅದು ನನ್ನ ಗಮನದಲ್ಲಂತೂ ಇಲ್ಲ ಸರ್. ಶಿಕ್ಷಕರ ಜೊತೆ ವಸೂಲಿ ಮಾಡೋದು ನನ್ನ ಗಮನದಲ್ಲಿ. ಪೋಷಕರಿಂದ ಇದುವರೆಗೂ ಆಕ್ಷೇಪ ವ್ಯಕ್ತ ಆಗಿಲ್ಲ. ಇತ್ತೀಚೆಗೆ ಮೊನ್ನೆ ನಮ್ದು ಸೋಷಿಯಲ್ ಆಡಿಟ್ ಇತ್ತು. ಆವಾಗ ಒಂದು 4 ಜನ ಪೋಷಕರು ಪ್ರಶ್ನೆ ಮಾಡಿದ್ರು, ಈ ವರ್ಷ 4,000 ತಗೊಂಡಿದ್ದೀರಾ, ಯಾಕೆ ಜಾಸ್ತಿ ಮಾಡಿದ್ದೀರಾ, ಏನ್ ಮಾಡ್ತೀರಾ ಅಂತ ಪೋಷಕರು ಕೇಳಿದ್ರು. ನಾವು ಅದಕ್ಕೆ ನೆಕ್ಸ್ಟ್ ಪೋಷಕರ ಸಭೆ ಕರಿತೀವಿ, ಅದ್ರಲ್ಲಿ ಮಾತಾಡಿ ಅಂತ ಅವ್ರಿಗೆ ಹೇಳಿದ್ವಿ.